ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ಸನ್ನಿವೇಶನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ವಾಕಿಂಗ್ ಹೋದಾಗೆ ನನಗೆ ಕೆಲವು ಥರ ಜನರನ್ನ ಮೀಟ್ ಮಾಡಿದೆ. ನಾನು ಹೇಳಬೇಕು ಅಂತಂದರೆ ಡಿಫ್ರೆಂಟ್ ಸೆಟ್ ಆಫ್ ಪೀಪಲ್. ಎರಡು ಬಿಸ್ನೆಸ್ ಕಮ್ಯುನಿಟಿನ ನಾನು ಇವತ್ತು ಮೀಟ್ ಮಾಡಿದೆ. ಆ ಒಂದನೇ ಬಿಸ್ನೆಸ್ ಕಮ್ಯುನಿಟಿ ನನ್ನನ್ನು ಮೀಟ್ ಮಾಡಿದ ತಕ್ಷಣ ಅವರು ಕೇಳಿದ್ದು ಕೆಲವು ಸನ್ನಿವೇಶಗಳು ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರ ಸ್ನೇಹಿತರಿಗೆ ಪರಿಚಯ ಮಾಡಿಸ್ತಾ ಇದ್ರು. ಇವರು ವಿಶ್ವನಾಥ್ ಅಂತ ಹೇಳಿ, ಇವರು ಭಾಳ ಒಳ್ಳೆ ಟ್ರೈನರು, ದೊಡ್ಡ ದೊಡ್ಡ ಕಂಪನೀಸಲ್ಲಿ ಟ್ರೈನಿಂಗ್ ಮಾಡ್ತಾರೆ, ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಮಾತಾಡಿದಾಗೆ ಅಷ್ಟೊಳಗಡೆ ಅಲ್ಲಿ 4-5 ಜನ ಬಿಸ್ನೆಸ್ ಫ್ರೆಂಡ್ಸು ಎಲ್ಲರೂ ಮೀಟಾಗಿ ನನಗೆ ಕೇಳಿದ್ದು ಒಂದೇ ಕ್ವಶನ್, ವಿಶ್ವನಾಥ್ ಅವರೇ, ಈ ಸಲ ನಮ್ಮ ಟೀಮಿಗೆ, ನಮ್ಮ ವ್ಯಾಪಾರಸ್ಥರ ಟೀಮಿಗೆ ಒಂದು ಪ್ರೋಗ್ರಾಮ್ ಮಾಡೋಣ, ನೀವು ಒಂದು ಟಾಪಿಕ್ನ ಚೂಸ್ ಮಾಡಿ ನಮಗೆ ಕಳಿಸ್ಕೊಡ್ತೀರಾ? ಇದೊಂದು ದೊಡ್ಡ ಬಿಸ್ನೆಸ್ ಕಮ್ಯುನಿಟಿ, ಹೆಸರು ಹೇಳಬೇಕಾಗಿಲ್ಲ ಯಾವ ಕಮ್ಯುನಿಟಿ ಅಂತೇಳಿ, ಒಂದು ದೊಡ್ಡ ಬಿಸ್ನೆಸ್ ಕಮ್ಯುನಿಟಿ, ವ್ಯಾಪಾರನೇ ಇವರ ಯೋಚನೆ. ಎಸ್, ಇವತ್ತು ಮಾರ್ಕೆಟಲ್ಲಿ ಸೂಪರ್ವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂಥವ್ರು ಕೇಳಿದ ಪ್ರಶ್ನೆ, ಸ್ನೇಹಿತರೆ, ನಮಗೆ ಒಂದು ಟಾಪಿಕ್ನ ವಿಶ್ವನಾಥ್ ಅವರೇ ಚೂಸ್ ಮಾಡಿ ಕಳಿಸಿ, ನಾವು ಅದಕ್ಕೋಸ್ಕರ ನಮ್ಮ ಜನರನ್ನ ಕೂಡಿಸ್ತೇವೆ. ಇದು ಒಂದು ಸೆಟ್ ಆಫ್ ಪೀಪಲ್. ಕಲಿಬೇಕು ಅನ್ನೋ ಒಂದು ಕಮ್ಯುನಿಟಿ. ಕಲಿಬೇಕು ಅಂದರೆ ಐ ವಾಂಟ್ ಟು ಲರ್ನ್, ಹೊಸದನ್ನು ತಿಳ್ಕೊಳ್ಳೋಣ ಅನ್ನೋ ಒಂದು ಸೆಕ್ಟರ್ ಆಫ್ ಪೀಪಲ್. ಇನ್ನೊಂದು ಸೆಕ್ಟ್ ಆಫ್ ಪೀಪಲ್ನ ಮೀಟ್ ಮಾಡಿದೆ. ಆಮೇಲೆ ಅವ್ರನ್ನ ಮೀಟ್ ಮಾಡಿದಾಗ ಅವರು ಕೇಳಿದ್ದು, ವಿಶ್ವನಾಥ್ ಅವರೇ, ನೀವು ಮೊನ್ನೆ ಮಾಡಿದಿರಲ್ಲ, ಅದೆಲ್ಲ ಆಲ್ರೆಡಿ ಹಳೇ ಟಾಪಿಕ್ ರೀ, ನಮಗೆಲ್ಲ ಗೊತ್ತಿದೆ ಆಲ್ರೆಡಿ. ವಿಶ್ವನಾಥ್ ಅವರೇ, ನಮಗೆ ಅದೆಲ್ಲ ಆಲ್ರೆಡಿ ಗೊತ್ತು ರೀ ಅನ್ನೋ ಎರಡನೇ ಕಮ್ಯುನಿಟಿ. ಸ್ನೇಹಿತರೆ, ನನ್ನ ಕ್ವಶನ್ನು, ಒಂದು ಸೆಟ್ ಆಫ್ ಪೀಪಲ್ ಹೇಳಿದ್ದು, ವಿಶ್ವನಾಥ್ ಅವರೇ, ನಮಗೆ ಏನಾದರೂ ಹೊಸದನ್ನು ಹೇಳಿಕೊಡಿ ಅಂತ ಹೇಳಿ, ಅಥವಾ ಕಲಿಯೋ ಮನಸ್ತತ್ವ ಇದ್ದವರು. ಇನ್ನೊಂದು ಕಮ್ಯುನಿಟಿನ ಮೀಟ್ ಮಾಡಿದಾಗೆ ಅವರು ಕೇಳಿದ್ದು, ವಿಶ್ವನಾಥ್ ಅವರೇ, ನಮ್ಗೆ ಆಲ್ರೆಡಿ ಗೊತ್ತಿದೆ, ನಮಗೆ ಆಲ್ರೆಡಿ ಗೊತ್ತಿದೆ. ಸ್ನೇಹಿತರೆ, ನನ್ನ ಪಾಯಿಂಟ್ ಇಲ್ಲಿ ಏನು ಅಂತಂದರೆ, ಕಲಿಕೆ ಅನ್ನೋದು ಕಂಟಿನ್ಯೂಯಸ್ ಫಿಲಾಸಫಿ, ಕಂಟಿನ್ಯೂಯಸ್ ಫಿನಾಮಿನನ್. ಕಲೀಲೇಬೇಕು ಸ್ನೇಹಿತರೆ. ಆವತ್ತಿನ ಹಳೇದು, ಇವತ್ತಿನದು ಹೊಸದು, ಎರಡಕ್ಕೆ ವ್ಯತ್ಯಾಸ ಇದೆ. ಆವತ್ತು ಮಾಡಿರೋ ಬಿಸ್ನೆಸ್ಸು, ಇವತ್ತು ಮಾಡ್ತಿರೋ ಬಿಸ್ನೆಸ್ ವಿಧಾನ ಬೇರೆ ಇದೆ ಸ್ನೇಹಿತರೆ. ಅಬ್ಸಲ್ಯೂಟ್ಲಿ. ಆವತ್ತು ಆನ್ಲೈನ್ ಅನ್ನೋ ವರ್ಡ್ ಇದ್ದಿಲ್ಲ, ಇವತ್ತು ಆನ್ಲೈನ್ ಅನ್ನೋ ವರ್ಡ್ ಬಂತು. ನಾನು ಹೊಸದಕ್ಕೆ ರೆಡಿ ಆಗಲೇಬೇಕಾಗಿದೆ. ಅದಕ್ಕೆ ಕಲಿಕೆ ನಿರಂತರ ಇರಲೇಬೇಕಾಗುತ್ತೆ. ಸರ್, ಒಂದೊಂದ್ಸಲ ಇವತ್ತು ನೋಡಿ, ಮೊನ್ನೆವರೆಗೆ ಗೂಗಲಲ್ಲಿ ನಾವು ಹುಡುಕ್ತಾ ಇದ್ವಿ, ಎಲ್ಲ ಸರ್ಚ್ ಮಾಡಲಿಕ್ಕೆ, ಯಾಹುದಲ್ಲಿ ಹುಡುಕ್ತಾ ಇದ್ವಿ ಒಂದು ಕಾಲದಲ್ಲಿ. ಇವತ್ತು ನಮ್ಮ ಮಕ್ಕಳು ಚಾಟ್ ಜಿಪಿಟಿಯಲ್ಲಿ ಹುಡುಕ್ತಾರೆ, ಗೂಗಲ್ ಜೆಮಿನಿಯಲ್ಲಿ ಹುಡುಕ್ತಾರೆ. ಮತ್ತೆ ಆ ಹುಡುಗರ ಹತ್ರ ಕಲಿಯೋದಕ್ಕೆ ನನಗೆ ಅವಕಾಶ ಇದೆಯಾ? ಕಲಿಕೆ 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 ನಿರಂತರ ಸ್ನೇಹಿತರೆ. ಸರ್, ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಹೊಸದನ್ನ ನಿನ್ನೆಕ್ಕಿಂತ ಏನು ಕಲ್ತಿದ್ದೇನೆ ಇವತ್ತು. ಸರ್, ನಾನು ಬುಕ್ಸ್ ಮಾರೋದು ನನ್ನ ಬಿಸ್ನೆಸ್, ಸ್ಟೇಷನರಿ ಬಿಸ್ನೆಸ್ ನಂದು. ಸರ್, ನಿನ್ನೆಕ್ಕಿಂತ ಇವತ್ತು ಹೊಸದನ್ನ ವ್ಯಾಪಾರ ಮಾಡಲಿಕ್ಕೆ ಏನಾದರೂ ಯೋಚನೆ ಮಾಡ್ಬೋದಾ? ಖಂಡಿತ. ಸರ್, ನಾನು ಬಟ್ಟೆ ವ್ಯಾಪಾರದಲ್ಲಿ ಇದ್ದೀನಿ ಸರ್, ನಾನು ಹೊಸದನ್ನ ಏನಾದರೂ ಕಲಿಬೋದಾ? ಎಸ್ ಸ್ನೇಹಿತರೆ, ಹೊಸದನ್ನ ಕಲೀರಿ. ಹೊಸದು ಬೇಕಾಗುತ್ತೆ, ಹಳೇದು. ಐ ವಾಸ್ ರೀಡಿಂಗ್ ಒನ್ ಬುಕ್, ಮಾರ್ಷಲ್ ಗೋಲ್ಡ್ ಸ್ಮಿತ್ ಅನ್ನೋ ಒಂದು ಆಥರ್ನ ಬುಕ್ ನೋಡ್ತಾ ಇದ್ದೆ. ವಾಟ್ ಯು ಗಾಟ್ ಯು ಹಿಯರ್ ವಿಲ್ ನಾಟ್ ಗೆಟ್ ಯು ದೇರ್ ಅಂತೇಳಿ. ಅಂದರೆ ಇವತ್ತುವರೆಗೆ ನಾನು ಎಲ್ಲಿವರೆಗೆ ತಂದಿಟ್ಟಿದ್ದೀನೋ, ಇದು ನಾಳೆ ಮುಂದಕ್ಕೆ ನಡೆಯಲ್ಲ ಅಂತೇಳಿ. ಸ್ನೇಹಿತರೆ, ಹೊಸದು ಬರಲೇಬೇಕಾಗುತ್ತೆ. ಸರ್, ನನಗೆ ಗೊತ್ತಿದೆ ಅಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ದೀವಿ ಸ್ನೇಹಿತರೆ. ಮೊನ್ನೆ ಮಾಡ್ತಿರೋ ಮೆಥಡಾಲಜಿ, ಇವತ್ತು ಮಾಡ್ತಿರೋ ಮೆಥಡಾಲಜಿ ವ್ಯತ್ಯಾಸ ಆಗುತ್ತೆ. ಹೊಸ ವಿಧಾನನ ನಾನು ಅಳವಡಿಸ್ಕೊಳ್ಳಲೇಬೇಕು. ಆ ಹೊಸನ ವಿಧಾನನ ಅಳವಡಿಸ್ಕೋಬೇಕು ಅಂತಂದ್ರೆ ನಾನು ಹೊಸದನ್ನ ಕಲಿಲೇಬೇಕು. ಕಲಿಕೆ ನಿರಂತರ ಸ್ನೇಹಿತರೆ. ಒಂದು ಸಣ್ಣ ಸ್ಟೋರಿಯಿಂದ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಕಂಟಿನ್ಯೂಯಸ್ ಲರ್ನಿಂಗ್ ಬೇಕೇ ಆಗುತ್ತೆ. ಬೆಳವಣಿಗೆ ಬೇಕಾ? ಕಲಿಬೇಕು ಸ್ನೇಹಿತರೆ. ಇಷ್ಟೇ ಪಾಯಿಂಟು. ಸೊ ಒಂದ್ಸಲ ಏನಾಯ್ತು, ಒಬ್ಬ ವ್ಯಕ್ತಿ ಹೊಸದಾಗಿ ಅಪಾಯಿಂಟ್ ಆಗಿ ಬರ್ತಾನೆ. ಈತನ ಡ್ಯೂಟಿ ಏನಂತಂದ್ರೆ, ಡೈಲಿ ಮರಗಳನ್ನ ಕಟ್ ಮಾಡಬೇಕು. ಬಹಳ ಜನ ಸೀನಿಯರ್ಸ್ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಜೋಡಿ. ಈ ಹೊಸದಾಗಿ ಬಂದಿರೋ ಹುಡುಗ ಡೈಲಿ 10 ಮರನ ಕಟ್ ಮಾಡ್ತಾನೆ, 15 ಮರನ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮ್ಯಾಕ್ಸಿಮಮ್ ಒಂದೊಂದ್ಸಲ 20 ಮರನ ಕಟ್ ಮಾಡ್ತಾ ಇರ್ತಾನೆ. ಸೊ ಈ ಹಳೆಯವರಿಗೆ ಡೌಟ್, ಅರೆ ಮರೆ, ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, 8 ಮರನೂ ಕಟ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. ಇವನು ಏನೋ ಮ್ಯಾಜಿಕ್ ಮಾಡ್ತಾ ಇರಬೇಕು. ಸೊ ಮ್ಯಾನೇಜ್ಮೆಂಟ್ ಒಂದಿನ ಡಿಸೈಡ್ ಮಾಡುತ್ತೆ, ಆ 15-20 ಮರಗಳನ್ನ ಕಟ್ ಮಾಡೋ ಹುಡುಗನ್ನ ಪ್ರಮೋಷನ್ ಕೊಟ್ಬಿಡುತ್ತೆ.
ಅವನಿಗೆ ಪ್ರಮೋಷನ್ ಕೊಟ್ಟ ನಂತರ ಈ ಕೆಳಗಡೆ ಹಳೆಯ ಟೀಮ್ ಅವ್ರು ಇದಾರಲ್ವಾ, ಅವ್ರಿಗೆಲ್ಲರಿಗೆ ದುಃಖ ಆಗುತ್ತೆ. ಅವ್ರು ಹೋಗಿ ಜಗಳ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಹತ್ರ ಹೋಗುತ್ತೆ. ಈ ಅಣ್ಣ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೇನೆ, ನನಗೆ ಪ್ರಮೋಷನ್ ಕೊಟ್ಟಿಲ್ಲ. ಅವ್ರು ಹೇಳಿದ್ದು ಒಂದೇ, 8-10 ಮರ ಕಟ್ ಮಾಡ್ತಿದ್ಯಾ, ಅವನು 15-20 ಕಟ್ ಮಾಡ್ತಾ ಇದ್ದಾನೆ. ಸರ್ ಅವ್ನು ಏನೋ ಮ್ಯಾಜಿಕ್ ಮಾಡ್ತಾ ಉಂಟು. ಸೊ ಆ ಮ್ಯಾಜಿಕ್ ಏನು ಅಂತಂದರೆ ಒಂದ್ಸಲ ಹೋಗಿ ನೋಡಿ ಅಂತ ನೋಡ್ತಾನೆ. ಅವನು ಡೈಲಿ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ಮರ ಕಟ್ ಮಾಡೋಕ್ಕಿಂತ ಮುಂಚೆ ಅವನು ಕೊಡ್ಲಿನ ಚೂಪ್ ಮಾಡ್ತಾ ಇರ್ತಾನೆ. ಅಂದರೆ ಅವನಿಗೆ ಗೊತ್ತಿರೋದು ಒಂದೇ, ನನ್ನ ಕೊಡ್ಲಿ ಚೂಪ್ ಆದರೆ ನನ್ನ ಬಿಸ್ನೆಸ್ಸು ಬೆಳೀತದೆ ಅಂತೇಳಿ. ಎಸ್ ಸ್ನೇಹಿತರೆ, ಈ ಮೈಂಡ್ ಚೂಪ್ ಆದರೆ ಆಟೋಮೆಟಿಕ್ಲಿ ನನ್ನ ಬಿಸ್ನೆಸ್ಸು ಎಕ್ಸಲೆಂಟ್ ಆಗಿ ಬೆಳೆಸ್ಬೋದು ಸ್ನೇಹಿತರೆ. ಎಸ್, ಸೊ ನನ್ನ ಪ್ರಶ್ನೆ ಒಂದೇ, ವೆನ್ ಡಿಡ್ ಯು ಶಾರ್ಪನ್ ಯುವರ್ ಆಕ್ಸ್? ನಿಮ್ಮ ಮೈಂಡಿಗೆ ಆ ಶಾರ್ಪ್ನೆಸ್ನ ಯಾವಾಗ ಕೊಟ್ಟಿದ್ದೀರಾ, ಆ ಹೊಸದನ್ನು ಯಾವಾಗ ಕೊಟ್ಟಿದ್ದೀರಾ, ಆ ಹೊಸದನ್ನು ಕೊಡಿ. ಕಲಿಕೆ ನಿರಂತರ ಇರಲಿ. ಥ್ಯಾಂಕ್ ಯು ವೆರಿ ಮಚ್.